ಓಂ ಗಂ ಗಣಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಂ ಧನ್ವಂತರೇ ನಮಃ. ಓಂ ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ಚೈತ್ರ ಮಾಸದ ವಾರ ಭವಿಷ್ಯ ಕಾರ್ಯಕ್ರಮ ಎಂದಿನಂತೆ ಪಂಚಾಂಗ ಶ್ರವಣದಲ್ಲಿ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಕೃಷ್ಣ ಪಕ್ಷದ ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಹಾಗೂ ನವಮಿ ತಿಥಿಗಳು ಜರುಗುವಂಥದ್ದು. ಅದೇ ರೀತಿ ಒಂದು ವಿಶೇಷವಾದಂತಹ ಗ್ರಹಗಳ ಆಧಾರದ ಮೇಲೆ ವಾರ ಭವಿಷ್ಯವನ್ನು ನೋಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಸಾಡೆಸಾತಿಯ ಪ್ರಭಾವ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಸಹೋದರರಲ್ಲಿ ಸ್ವಲ್ಪ ಅಥವಾ ಸಹಪಾಠಿಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು, ಅದು ಯಾವ ರೀತಿ ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಅದು ಕೆಲ ದಿನಗಳು ಮಾತ್ರ ಅದು ಕಾಣಿಸುತ್ತೆ. 3ನೇ ದಿನ ಅಥವಾ 4ನೇ ದಿನ, ವಾರದ 2 ಅಥವಾ 3ನೇ ದಿವಸದ ನಂತರ ಖಂಡಿತ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯೇ ಕಾಣುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳು 3 ದಿವಸದ ನಂತರ ಕಾಣಿಸುತ್ತೆ. ದೂರ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ತುಂಬ ಒಳ್ಳೆಯದು. ಸರಿ, ಇಷ್ಟಿದ್ದಾಗ ಯಾವ ರೀತಿಯಾದಂತಹ ಪರಿಹಾರ ಮಾಡ್ಕೋಬೇಕು ಅಂದರೆ, ಖಂಡಿತವಾಗ್ಲೂ ನೀವು ಒಂದು ಮಂಗಳವಾರದತ್ತು ನಾಗನ ಪೂಜೆ ಅಥವಾ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಗುರುವಾರ ಹಾಗೂ ಶುಕ್ರವಾರ ಶುಭ ದಿನಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರುವವರು ನೋಡಿ, ಗುರುವಿನ ಬಲ ಯಥೇಚ್ಛವಾಗಿದೆ. ಆದರೆ ಸುಖ ಭಾವದಲ್ಲಿ ಯಾವಾಗ ಪಾಪಗ್ರಹಗಳು ಸ್ಥಿರ ಆಗ್ತಾರೋ ಅವಾಗೇನಾಗುತ್ತೆ, ಸುಖವೂ ನಶಿಸುತ್ತೆ. ಏನೋ ಒಂದು ರೀತಿಯಂಥ ಕಿರಿಕಿರಿ ಆಗೋವಂಥದ್ದು. ನಿದ್ದೆ ಬಂದಂಗೆ ಇರ್ತದೆ, ಆದರೆ ಸರಿಯಾಗಿ ನಿದ್ದೆ ಬರದೇ ಇರೋವಂಥದ್ದು. ಊಟ ಮಾಡಿರ್ತೀರ, ಆದರೆ ಸರಿಯಾದ ಜೀರ್ಣಶಕ್ತಿ ಆಗೋದಿಲ್ಲದ ಅಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂಥ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸ್ತಾ ಇರ್ತೀರ. ಈ ಒಂದು ಆರೋಗ್ಯದ ಬಗ್ಗೆ ಅಥವಾ ಈ ನಿದ್ರಾಹೀನತೆ ಬಗ್ಗೆ ಚಂದ್ರಶೇಖರ ಈಶ್ವರನ ಒಂದು ಸ್ವಲ್ಪ ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ನಿಮಗೆಲ್ಲ ವಿಚಾರದಲ್ಲೂ ಅಭಿವೃದ್ಧಿಯ ಹಾದಿ ಕಾಣುತ್ತೆ. ಏನು ಮಾಡಬೇಕು, ಯಾವ ದಿನ ಒಳ್ಳೆಯದು ಅಂದರೆ ಸೋಮವಾರ ಹಾಗೂ ಮಂಗಳವಾರ ಶುಭ ದಿನಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲೂ ಸುಧಾರಣೆ. ದಶಮ ಭಾವದಲ್ಲಿ, ಕರ್ಮ ಭಾವದಲ್ಲಿ ನೈಸರ್ಗಿಕ ಪಾಪಗ್ರಹಗಳು ಸ್ಥಿರ ಆದಾಗ ಕರ್ಮಸ್ಥಾನದಲ್ಲಿ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾರ ಹತ್ರನೂ ನಿಷ್ಠೂರ ಆಗಬಾರ್ದು. ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಬೇಕು ಅಂದರೆ ಯೋಚನೆ ಮಾಡಿ ಸಹಾಯ ಮಾಡಿ, ಅಥವಾ ಬೇರೆಯವ್ರ ಹತ್ರನಾದರೂ ನೀವು ಈಸ್ಕೊಡ್ಬೇಕು ಅಂದರೆ ಸ್ವಲ್ಪ ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಸರಿ, ಏನು ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಸೋಮವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಏನೂ ಗೊತ್ತಿಲ್ಲ, ಗುರುಬಲ ಇಲ್ಲ, ಆದರೂ ಏನೋ ಒಂದು ರೀತಿಯಾದಂಥ ಸಮಾಧಾನವನ್ನು ಕಾಣುವಂಥದ್ದು. ದ್ವಿತೀಯ ಭಾವದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅನುಭವಿಸ್ತಾನೆ ಇರ್ತೀರ. ಅದ್ರ ಬಗ್ಗೆ ತುಂಬ ಫೋಕಸ್ ಮಾಡಿ ಚಿಂತೆ ಮಾಡೋವಂಥದ್ದು ಏನಿಲ್ಲ. ಖಂಡಿತವಾಗ್ಲೂ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಅಂದರೆ ಕ್ಲಿಯರಾಗಿ ಎಲ್ಲ ವಿಚಾರದಲ್ಲೂ ಏಳಿಗೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸ್ವಲ್ಪ ಸಮಾಧಾನವನ್ನು ಕಾಣುವಂಥದ್ದು. ಇಷ್ಟು ದಿವಸ ಸ್ವಲ್ಪ ಎಮೋಷನ್ ಆಗಿ ಏನೋ ಒಂದು ವಿಚಾರದಲ್ಲಿ ಮಾನಸಿಕವಾಗಿ ತುಂಬ ವ್ಯಥೆ ಪಡ್ತಿದ್ರಿ, ಖಂಡಿತ ಅದು ಸಹ ದೂರವಾಗುತ್ತೆ. ಇನ್ನು ಯಾವುದಾದ್ರೂ ಹೊಸ ಕೆಲಸಕ್ಕೆ ಚಾಲನೆ ಕೊಡೋದಿದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಕೊಟ್ಟರೆ ಅದರಲ್ಲೂ ಸಹ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ನೀವು ಪರಿಹಾರ ರೂಪಕವಾಗಿ ಹೆಣ್ಣು ದೇವರ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಮಾನಸಿಕ ವಿಚಾರ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ನೀವು ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ. ಅಂದರೆ ನೀವು ಸ್ವಂತ ವೃತ್ತಿ ಆಗಿರ್ಬೋದು ಅಥವಾ ಸೇವಾ ವೃತ್ತಿ ಆಗಿರ್ಬೋದು, ಅಥವಾ ಬೇರೆಯವ್ರ ಅಂಡರಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ಕಂಪ್ನಿಗೆ ಒಂದು ನಾನು ಟೈ ಅಪ್ ಮಾಡ್ಕೊಂಡಿದ್ದೀನಿ ಅನ್ನೋರಿಗೆ, ಸ್ಪೆಷಲಿ ಪ್ರಮುಖವಾಗಿ ಯಾರೆಲ್ಲ ಈ ಹೊಸ ಕಂಪನಿಗಳಿಗೆ ನಾವು ಟೈ ಅಪ್ ಆಗಬೇಕು ಅಥವಾ ಹೊಸ ಕಂಪ್ನಿಗಳಿಗೆ ನಾನು ಸೇರಬೇಕು ಅಂದ್ಕೊಂಡಿರ್ತೀರಲ್ಲ, ಅಂಥವ್ರಿಗಂತೂ ಖಂಡಿತವಾಗ್ಲೂ ಅದ್ಭುತವಾದಂತಹ ಫಲವನ್ನು ಕೊಡುವಂಥದ್ದು ಈ ವಾರ ಆಗಿರ್ತದೆ. ಇಷ್ಟಿದ್ದಾಗ
ನೀವು ಪರಿಹಾರ ರೂಪಕವಾಗಿ ಚಿಕ್ಕ ಪುಟ್ಟದ್ದೇನಾದರೂ ಮಾಡಬೇಕು. ಆದರೆ ಖಂಡಿತವಾಗೂ ಮಹಾಲಕ್ಷ್ಮಿಯ ಸ್ಮರಣೆ ಮಾಡ್ಕೊಂಡು ಬಂದರೆ ಉತ್ತರೋತ್ತರ ಅಭಿವೃದ್ಧಿ. ಮಹಾಲಕ್ಷ್ಮಿಯ ಒಂದು ಸ್ಮರಣೆ, ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್, ಈ ರೀತಿಯಾದಂತಹ ಮಂತ್ರವನ್ನು ಪಠನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಹೊಸ ವಿಚಾರದಲ್ಲಿ, ಹೊಸ ಕೆಲಸದಲ್ಲಿ ಅಭಿವೃದ್ಧಿ. ಜೊತೆಗೆ ಭಾನುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಹಾದಿ. ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿರ್ತೀರಲ್ಲ ಅಂಥವ್ರಿಗಂತೂ ಸೂಪರಾಗಿರುವಂತಹ ವಾರ ಅಂತಲೇ ಹೇಳ್ಬೇಕು. ಯಾಕೆ ಅಂದರೆ ಈಗೇನೋ ಅಂದ್ಕೊಂಡಿರ್ತೀರ, ಈಗ ತುಂಬ ಬಿಸ್ನೆಸ್ ಡಲ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ಆ ಬಿಸ್ನೆಸ್ ಡಲ್ ಆಗಿರೋದು ಚುರುಕುತನಗೊಳ್ಳೋ ಅಂಥ ವಾರ ಈ ವಾರ ಆಗಿರ್ತದೆ. ಅದರೊಟ್ಟಿಗೆ ನಿಮ್ಮ ಸಹಪಾಠಿಗಳಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದರಿಂದ ಸ್ವಲ್ಪ ಒಳ್ಳೆಯ ವಿಚಾರಗಳನ್ನ ಕೇಳೋ ಅಂಥದ್ದಾಗಿರ್ಬೋದು, ಹೊಸ ಬಿಸ್ನೆಸ್ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅಂಥವ್ರಿಗೂ ಸಹ ಅದ್ಭುತವಾದಂತಹ ಫಲವನ್ನು ಕೊಡುವಂಥ ವಾರ ಈ ವಾರವಾಗಿರ್ತದೆ. ಆದರೆ ಪತಿ ಪತ್ನಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಹೆಚ್ಚು ಮಾತಾಡೋಕೆ ಹೋಗ್ಬೇಡಿ. ಯಾಕೆ ಅಂದರೆ ಇವಾಗ ಸಾಮಾನ್ಯವಾಗಿ ಪತಿ ಪತ್ನಿಯಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿಯೊಟ್ಟಿಗೆ ರವಿಯೂ ಸಹ ಸ್ಥಿತನಾದಾಗ ಎರಡೂ ನೈಸರ್ಗಿಕ ಪಾಪಗ್ರಹಗಳು ಏಕಕಾಲದಲ್ಲಿ ಸಪ್ತಮ ಭಾವದಲ್ಲಿ ಸ್ಥಿತರಾದಾಗ ಅದನ್ನ ಕಳತ್ರ ಭಾವ ಅಂತ ಹೇಳ್ತೀವಿ. ಆ ಭಾವದಲ್ಲಿ ಸ್ಥಿತವಾದಂತಹ ಗ್ರಹಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಕೊಡುವಂಥದ್ದು ಇರ್ತದೆ. ಆ ಕಾರಣದಿಂದ ನೀವು ಪತಿ ಪತ್ನಿಯಲ್ಲಿ ಸಮಾಧಾನದಿಂದ ಜೀವನವನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸರಿ, ನೀವೇನು ಮಾಡಿದ್ರೆ ಒಳ್ಳೆಯದು ಅಂದರೆ ಪರಿಹಾರ ರೂಪಕವಾಗಿ ಲಕ್ಷ್ಮೀನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಅದ್ಭುತವಾದಂತಹ ಫಲವನ್ನು ಖಂಡಿತ ನಿರೀಕ್ಷಿಸ್ಬೋದು. ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನಾಗಿರೋರಿಗೆ ಹೊಸ ವಿಚಾರ ಅಂದರೆ ನೀವು ಹೊಸ ಮನೆ ಕಟ್ಟಬೇಕು ಅಥವಾ ಹೊಸ ಮನೆ ತಗೋಬೇಕು ಅಥವಾ ಯಾವುದೋ ಒಂದು ಹೊಸ ಕೆಲಸಕ್ಕೆ ಸೇರ್ಕೋಬೇಕು ಅಥವಾ ಯಾವುದೋ ಒಂದು ರೀತಿಯಾದಂತಹ ಫಾರಿನ್ ಟೂರ್ ಹೋಗಬೇಕು, ಅದಕ್ಕೆ ಒಂದು ಹೊಸದಾದಂತಹ ಪ್ರಾಜೆಕ್ಟ್ ಹಾಕ್ಕೊಳ್ತಾ ಇರ್ತೀರ. ಈ ರೀತಿ ಮಾಡಿದ್ರೆ ನಾನು ಈ ರೀತಿಯಾದಂತಹ ಹಣ ಸಂಪಾದನೆ ಮಾಡ್ಬೋದು, ಈ ರೀತಿಯಲ್ಲಿ ನಾನು ಜನ ಸಂಪಾದನೆ ಮಾಡ್ಬೋದು, ಈ ರೀತಿಯಾದಂಥ ಒಂದು ಪ್ರಾಜೆಕ್ಟ್ ಹಾಕ್ಕೊಂತಿರ್ತಾರಲ್ಲ ಆ ಪ್ರಾಜೆಕ್ಟು ಖಂಡಿತವಾಗ್ಲೂ ಸಕ್ಸಸ್ ಆಗೋವಂಥ ವಾರ ಈ ವಾರ. ಅದರೊಟ್ಟಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋಂಥವ್ರು ತುಂಬ ಜನ ಸಿಗ್ತಾರೆ ಈಗ. ಅದೇ ರೀತಿ ಯಾವುದೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇರ್ತೀರಿ ಅಥವಾ ಕರಕುಶಲ ವಸ್ತುಗಳನ್ನು ಮಾಡ್ತಾ ಇರೋಂಥವ್ರಾಗಿರ್ಬೋದು ಅಥವಾ ಕಲಾ ವಿಚಾರಗಳಲ್ಲಿ ಅಂದರೆ ಸಂಗೀತ ಆಗಿರ್ಬೋದು ಅಥವಾ ಫಿಲಮ್ ಫೀಲ್ಡಲ್ಲಿ ಇಂಥವ್ರಿಗಂತೂ ಅದ್ಭುತವಾದಂತಹ ಫಲವನ್ನು ಕೊಡುವಂಥ ವಾರ ಈ ವಾರ. ಇಂತಹ ವಾರದಲ್ಲಿ ಯಾವುದಾದ್ರೂ ಹೊಸದು ನಾನು ಯಾವುದೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು, ಒಂದು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಇಂಥವರೆಲ್ಲ ಏನಿರ್ತಾರೋ ಖಂಡಿತ ಅದ್ಭುತ ಫಲವನ್ನು ಈ ವಾರ ನಿರೀಕ್ಷಿಸ್ಬೋದು. ನೀವು ಮಾಡಬೇಕಾಗಿರೋಂತಹ ಪರಿಹಾರ ಏನಂದರೆ ದುರ್ಗಾ ಪರಮೇಶ್ವರಿಯ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಾ. ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಈ ರೀತಿ ಅನುಭವಗಳು ಸಾಕಷ್ಟು ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಾನಸಿಕ ವಿಚಾರದಲ್ಲಿ ಸಮಾಧಾನವನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಯಿಂದ ದೂರ ಆಗುವಂಥದ್ದು, ಕಾನ್ಸ್ಟಿಪೇಷನ್ನಿಂದ ಸ್ವಲ್ಪ ಸಮಸ್ಯೆಯಿಂದ ದೂರ ಆಗುವಂಥದ್ದು, ಸ್ವಲ್ಪ ಬಾಡಿಯಲ್ಲಿ ಓವರ್ ಹೀಟ್ ಆಗಿರ್ತದೆ ಅದು ಸಹ ದೂರ ಆಗುವಂಥದ್ದು, ಆರೋಗ್ಯವಂತರಾಗುವಂಥ ವಾರ ಈ ವಾರ ನಿಮ್ಮದಾಗಿರ್ತದೆ. ಇನ್ನು ಸ್ವಲ್ಪ ಮಟ್ಟಿಗೆ ಈ ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿದ್ದರೆ ಒಳ್ಳೆಯದು. ಯಾವುದೇ ರೀತಿಯಾದಂಥ ಶ್ಯೂರಿಟಿ ಚೆಕ್ ವ್ಯವಹಾರಗಳು ಮಾಡೋಕ್ಕೆ ಹೋಗಬೇಡಿ ಈ ವಾರ. ನೀವು ಪರಿಹಾರ ರೂಪಕವಾಗಿ ಮಾಡಬೇಕಾಗಿರುವಂಥದ್ದು ಕಾಲಭೈರವನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧವಾರ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರ್ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ನಿಷ್ಠೂರಗಳಾಗುವಂಥದ್ದು. ಅಂದರೆ ಯಾರಿಗೋ ಕೊಟ್ಟಿರ್ತೀರ, ಮಧ್ಯದಲ್ಲಿ ಬಂದಂತಹ ಯಾರೋ ಶ್ಯೂರಿಟಿ ಅಥವಾ ನೀವೇ ಯಾರಿಗೋ ಹತ್ರನೂ ಈಸ್ಕೊಂಡಿರ್ತೀರ, ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸ್ನೇಹಿತರಿಂದ ಸ್ವಲ್ಪ ಹುಷಾರಾಗಿರಿ ಈ ವಾರ. ಏನೇ ಕೆಲಸ ಮಾಡೋಕ್ಕೋದ್ರು ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಹೋಗೋದು, ಅವರಿಂದ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಅದ್ಭುತವಾದಂತಹ ಫಲ ಏನು ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಥೇಚ್ಛವಾದಂತಹ ಸಂಪಾದನೆ. ಪ್ರಮುಖವಾಗಿ
ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರಲ್ಲ, ನಂದೇ ಓನ್ ಬಿಸ್ನೆಸ್ ಇದೆ ಅಂತ ಅನ್ಕೊಂಡಿರ್ತಾರಲ್ಲ, ಅಂಥವ್ರಿಗಂತೂ ಅದ್ಭುತ ಫಲವನ್ನು ಖಂಡಿತ ನಿರೀಕ್ಷಿಸ್ಬೋದು, ಖಂಡಿತ ಕಾಣ್ತೀರಾ. ಇನ್ನು ಯಾವ ವಿಚಾರದಲ್ಲಿ ನೀವು ತೆಗೆದುಕೊಳ್ಬೇಕು ಆದಂತಹ ನಿರ್ಧಾರವನ್ನು ಯೋಚಿಸಿ ನಿರ್ಧಾರ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಯೋಚಿಸಿ ನಿರ್ಧಾರ ಮಾಡಿದ್ರೆ ತುಂಬ ಒಳ್ಳೆಯದು. ಯೋಚನೆ ಮಾಡದೆ ದಿಢೀರನೆ ಏನಾದರೂ ಕೆಲಸಕ್ಕೆ ಕೈಗೊಂಡಿದ್ರೆ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಗುರುಗಳ ಸ್ಮರಣೆ ಮಾಡಿ. ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರು ನೋಡಿ, ಷಷ್ಠಭಾವದಲ್ಲಿ ಗುರುವಿನ ಸಂಚಾರ, ತೃತೀಯ ಭಾವದಲ್ಲಿ ನೋಡಿ, ತೃತೀಯ ಭಾವದಲ್ಲಿ ಪಾಪಗ್ರಹಗಳು ಈ ಥರ ಆದಾಗ ನಿಮ್ಮ ಒಂದು ಕಮ್ಯುನಿಕೇಷನಲ್ಲಿ ಸಮಸ್ಯೆ ಆಗುವಂಥದ್ದು, ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ವೈಮನಸ್ಯ ಬರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಪತಿ ಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಕಾಣ್ತೀರಾ. ಆದರೆ ಪ್ರಮುಖವಾಗಿ ನಿಮ್ಮ ಕಮ್ಯುನಿಕೇಷನ್ ಯಾರೆಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತಾರೋ ಅವ್ರಿಗೆ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಮಕ್ಕಳ ಓದಿನ ವಿಚಾರದಲ್ಲಿ ಅದ್ಭುತ ಫಲವನ್ನು ಖಂಡಿತ ಕಾಣ್ಬೋದು. ಇನ್ನು ಮಿಕ್ಕ ಎಲ್ಲ ವಿಚಾರಗಳಲ್ಲೂ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಈ ಕಮ್ಯುನಿಕೇಷನ್ಗೋಸ್ಕರ ಏನು ಮಾಡಬೇಕು? ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರು ಎಲ್ಲ ವಿಚಾರದಲ್ಲೂ ಸಕ್ಸಸ್ನ ಕಾಣ್ತಾ ಇರ್ತೀರ. ಆದರೆ ಮಾತಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಏನೋ ನಾನು ಅಂದ್ಕೊಂಡಿರಲಿಲ್ಲ, ಒಂದು ಸ್ವಲ್ಪ ಹಣಕಾಸು ಸೇರ್ತಾ ಇದೆ, ಸಾಲವನ್ನಾಗಲಿ ತೀರಿಸುವಂಥದ್ದಾಗಿರ್ಬೋದು, ಅಥವಾ ನೀವೇ ಯಾರಿಗಾದರೂ ಸಹಾಯ ಮಾಡುವಂಥ ವಿಚಾರಗಳಲ್ಲಾಗಿರ್ಬೋದು, ಧರ್ಮ ಕಾರ್ಯಾಸಕ್ತಿ ಆಗಿರ್ಬೋದು, ಮದುವೆ ಆಗಿರ್ಬೋದು, ಸಂಸಾರದಲ್ಲಿ ಯಾವುದೋ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡೋಕೆ ಯಾವುದೋ ಒಂದು ಬೆಳ್ಳಿ ಸಣ್ಣ ಪುಟ್ಟದ್ದೇನೋ ತೊಗೋಬೇಕು ಅಂದ್ಕೊಂಡಿರ್ತೀರ, ಅಂಥದ್ದು ಸಹ ತೆಗೆದುಕೊಳ್ಳುವಂಥದ್ದು, ಅಥವಾ ಚಿನ್ನದ ಒಡವೆಯನ್ನು ತೆಗೆದುಕೋಬೇಕು ಅಂದ್ಕೊಂಡಿರ್ತೀರ, ಅದು ಸಹ ಖರೀದಿ ಮಾಡುವಂಥ ಸಾಧ್ಯತೆಗಳು, ಈ ರೀತಿಯಾದಂತಹ ಖರೀದಿ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತದೆ. ಆದರೆ ಕುಟುಂಬದಲ್ಲಿ ಮತ್ತು ಮಾತಿನ ವಿಚಾರದಲ್ಲಿ ಕಿರಿಕಿರಿ ಆಗುವಂಥದ್ದು. ಈ ರೀತಿ ಇದ್ದಾಗ ನೀವು ಒಂದು ಹುಷಾರಾಗಿರ್ಬೇಕಾಗಿರೋಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಹನುಮಂತನ ಸ್ಮರಣೆ ಅತೀ ಮುಖ್ಯವಾಗುತ್ತೆ. ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವರವ್ರಿಗೆ ನೋಡಿ, ನೀವು ಯಾವುದೋ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿರ್ತೀರ ಅಂತ ಇಟ್ಕೊಳ್ಳಿ, ಅಥವಾ ಚಿಕ್ಕ ಕಂಪ್ನಿಯಲ್ಲಾದರೂ ಸರಿ ಕೆಲಸ ಮಾಡ್ತಿರ್ತೀರ. ಅಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋಂಥವ್ರು ನಿಮಗೆ ತುಂಬ ಸಮಸ್ಯೆಯನ್ನು ಕೊಡ್ತಾರೆ. ಆ ಸಮಸ್ಯೆಯಿಂದ ಮೀನರಾಶಿಯವ್ರಿಗೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ಆಂಗ್ಸೈಟಿ ಬರುವಂಥದ್ದು, ನಿದ್ದೆ ಬರದೇ ಇರುವಂಥದ್ದು, ಎಲ್ಲ ವಿಚಾರವನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳು ನೋಡಿ. ಏನೋ ಒಂದು ದೇವ್ರ ದಯದಿಂದ ಹಣಕಾಸು ತುಂಬ ಚೆನ್ನಾಗಿದೆ, ಒಂದು ನಿಟ್ಟಿನಲ್ಲಿ ಚೆನ್ನಾಗಿ ಓಡ್ತಾ ಇದೆ, ಬಿಸ್ನೆಸ್ ಆಗಿರ್ಬೋದು. ಆದರೆ ನಿಮಗೆ ಬೇಕಾಗಿರೋರೇ ನಿಮಗೆ ಶತ್ರುಗಳಾಗುವಂಥದ್ದು, ಈ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಕಾರಣದಿಂದ ಎಲ್ಲ ವಿಚಾರಕ್ಕೂ ಮಾನಸಿಕವಾಗಿ ವ್ಯಥೆ ಪಡಬಾರದು. ಮೀನರಾಶಿಯವರು ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ತುಂಬ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ಯಾವುದನ್ನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ದೇವ್ರು ಏನಿಟ್ಟಿದ್ದೇನೋ ಆಗಲಿಯಪ್ಪ, ದೇವ್ರ ದಯದಿಂದ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭಾವನೆಗಳಲ್ಲಿ ಜೀವನ ಮಾಡಿದ್ರಿ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಆದರೆ ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ಬೇಕು. ಏನು ಮಾಡಬೇಕು ಸರಿ ಇಷ್ಟೆಲ್ಲ ಇದ್ದಾಗ ಅಂದರೆ, ಚಂದ್ರಶೇಖರನ ಸ್ಮರಣೆ, ಹನುಮಂತನ ಸ್ಮರಣೆ ಅತೀ ಮುಖ್ಯವಾಗುತ್ತೆ. ಯಾಕೆಂದರೆ ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ, ನಿಮ್ಮ ಒಂದು ರಾಶಿಯಲ್ಲೇ ಪಾಪಗ್ರಹಗಳು ಸ್ಥಿತರಾಗಿರೋದು. ಆ ಕಾರಣದಿಂದನೇ ಎಲ್ಲ ವಿಚಾರದಲ್ಲೂ ಪತಿ ಪತ್ನಿಯಲ್ಲಾಗಿರ್ಬೋದು, ತಂದೆ ಮಕ್ಕಳಲ್ಲಾಗಿರ್ಬೋದು, ಅಥವಾ ಮಾಡುವಂತಹ ಕೆಲಸ ಬಾಸು, ನೀವು ಸಹಪಾಠಿಗಳಲ್ಲಿ ಎಲ್ಲದರಲ್ಲೂ ಏನೇನೋ ಚಿಕ್ಕದೆಲ್ಲ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಇದರಿಂದ ದೂರವಾಗಬೇಕು ಅಂದರೆ ಹನುಮಂತನ ಸ್ಮರಣೆ, ಚಂದ್ರಶೇಖರನ ಸ್ಮರಣೆ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರುತ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.